ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅನುಷ್ಕಾ ವ್ಲಾಗ್ ಇನ್ ಕನ್ನಡ. ನಾನು ನಿಮ್ಮ ಮನೆ ಮಂಜುನಾಥ್. ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ನೋಡಿರ್ತೀರಾ. ಸೊ ಇವತ್ತು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ತಂಗಿ ಮದುವೆ ಇದೆ. ಸೊ ನೈಟೇ ರಿಸೆಪ್ಷನ್ ಎಲ್ಲ ಆಗಿದೆ. ನೈಟ್ ಬೇರೆ ಕಡೆ ರಿಸೆಪ್ಷನ್ ಆಗಿದೆ. ಮದುವೆ ಮಾತ್ರ ಚಿಕ್ಕತಿರುಪತಿಯಲ್ಲಿ ನಡೀತಾ ಇದೆ. ಸೊ ಮಾರ್ನಿಂಗ್ಗೆ 6-7 ಮದುವೆ ಆಗ್ತಾಯಿದೆ. ಸೊ ನಾವಿಲ್ಲಿಂದ ಬೇಗ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ಗಾಡೀಲಿ ಪೆಟ್ರೋಲ್ ಹಾಕ್ಕೊಂಡು ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ಹಾಗೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಎಲ್ಲನೂ ಬಂದಿದ್ದರು. ಅವ್ರು ಬೇರೆ ಗಾಡಿನಲ್ಲಿ ಬಂದಿದ್ದರು. ಹಾಗೆ ಮದುವೆಗೆ ಹೋದ್ವಿ. ಅಲ್ಲಿ ಹೋಗೋದಕ್ಕೆ 7:45 ಏನೋ ಆಯಿತು. ಡೈರೆಕ್ಟಾಗಿ ತಿಂಡಿಗೆ ಹೊರಟ್ಬಿಟ್ವಿ. ಯಾಕಂದರೆ ಅಲ್ಲಿ ಬಂದಿರೋರೆಲ್ಲ ಫಸ್ಟ್ ತಿಂಡಿ ಮುಗಿಸ್ಕೊಂಬಿಡಿ ಅಂತ ಹೇಳಿದರು. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮೇಲ್ಗಡೆ ಹೋದ್ವಿ. ಕೆಳಗಡೆ ತಿಂಡಿ ಇತ್ತು, ಮೇಲ್ಗಡೆ ದಾರಿ ನಡೀತಾ ಇತ್ತು. ಹಾಗೆ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡಿ ಹಾಗೆ ಒಂದು ಫೋಟೋ ತಗೊಂಡು ಅಲ್ಲಿಂದ ಸೀದಾ ದೇವಸ್ಥಾನಗೂ ಸ್ವಲ್ಪ ದರ್ಶನ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ದೇವಸ್ಥಾನದಲ್ಲೆಲ್ಲ ದರ್ಶನ ಮುಗಿಸ್ಕೊಂಡ್ವಿ. ರಶ್ ಅಷ್ಟೊಂದೇನಿರಲಿಲ್ಲ, ಸ್ವಲ್ಪ ರಶ್ ಇತ್ತು. ಒಂದು ಹಾಫ್ ಆನ್ ಅವರ್ಗೆಲ್ಲ ಕ್ಲಿಯರ್ ಆಯಿತು. ಹಾಗೆ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಹೊರಟ್ವಿ. ಅಲ್ಲಿಂದ ಹೊರಡಬೇಕಾದ್ರೆ ಒಂದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಹೊಸದಾಗಿ ಓಪನ್ ಆಗಿತ್ತು. ಸೊ ನನ್ನ ಹಸ್ಬೆಂಡ್ ತುಂಬ ದಿನದ ಹೋಗಿ ಬರೋಣ, ಹೊಸದಾಗಿ ಓಪನ್ ಆಗಿದೆ, ಕಲೆಕ್ಷನ್ ಯಾವ ಥರ ಇದೆ ನೋಡ್ಕೊಂಬರೋಣ ಅಂತ ಹೇಳ್ತಿದ್ರು. ಹೊರಟೋಣ ಅಂತ ಇವತ್ತು ಹೋದ್ವಿ ಒಳಗಡೆ. ಸೊ ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ, ಪರವಾಗಿಲ್ಲ, ಚೀಪ್ ಆ್ಯಂಡ್ ಬೆಸ್ಟ್, ಬಟ್ ತೊಗೋಬೋದು. ನಾನೊಂದು 2-3 ನನ್ನ ಹಸ್ಬೆಂಡ್ಗೆ ಟೀ ಶರ್ಟ್ ತೊಗೊಂಡೆ, ನನ್ನ ಮಗಳಿಗೆ 1-2 ಟೀ ಶರ್ಟ್ಸ್ ತೊಗೊಂಡೆ ಅಷ್ಟೇ. ಅಲ್ಲಿಂದ ಬರಬೇಕಾದ್ರೆ 3:45-4 o'clock ಆಗಿಬಿಡ್ತು ಮನೆಗೆ ಬರೋದಕ್ಕೆ. ನನ್ನ ಸಿಸ್ಟರ್ ಕೂಡ ಬಂದು ವೆಯ್ಟ್ ಮಾಡ್ತಿದ್ಲು. ಊಟ ಏನು ನನಗೆ ಬೇಡ ಅಂತಂದ್ರು. ನಮಗೂ ಏನು ಅಷ್ಟೊಂದು ಬೇಡ ಅನ್ನಿಸ್ತು. ಅಲ್ಲಿಂದನೇ ಸ್ವಲ್ಪ ಜಾಸ್ತಿ ತಿನ್ಕೊಂಬಂದು ಎಳ್ನೀರೆಲ್ಲ ಕುಡ್ದಿದ್ವಿ, ಬೇಡ ಅನ್ನಿಸ್ತು. ಸೊ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 6 o'clockಗೆಲ್ಲ ನಾನು ಅಡುಗೆಗೆ ಪ್ರಿಪೇರ್ ಮಾಡೋಣ ಅಂತ ಹೊರಟೆ. ಸೊ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಂಬಿಡೋಣ ಅಂತ ಬೇಳೆ ಸಾಂಬಾರು ತರಕಾರಿ ಎಲ್ಲ ಹಾಕಿ ಮಾಡಿ, ಹಾಗೆ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಅದನ್ನೆಲ್ಲ ಕಲಸಿ ಮ್ಯಾರಿನೇಟ್ ಮಾಡಿ ಹಾಫ್ ಆನ್ ಅವರ್ ಎತ್ತಿಟ್ಕೊಂಡೆ. ಹಾಗೆ ಎಲ್ಲ ಮಾಡಾದ್ಮೇಲೆ ಊಟ ಕೂಡ ಮುಗಿಸ್ಕೊಂಡ್ಬಿಟ್ವಿ. ಎಲ್ಲ ಆದ ನಂತರ ನಾನು ಪಾತ್ರೆ ಎಲ್ಲ ಅಲ್ಲಲ್ಲೇ ತೊಳ್ಕೊಂಡ್ಬಿಡ್ತೀನಿ. ಜಾಸ್ತಿ ಏನು ಹೆವಿ ಮಾಡ್ಕೊಳ್ಳಲ್ಲ. ಸೊ ನಾನು ಅಡುಗೆ ಮಾಡ್ತಾನೆ ಅದು ಕ್ಲೀನ್ ಮಾಡ್ಕೊಂಡು ಬಿಟ್ಟಿರ್ತೀನಿ. ಹಾಗೆಯೇ ಮತ್ತು ಅಡುಗೆ ಆದಮೇಲೆ ಮಿಕ್ಕಿರೋದು ಏನು ಪಾತ್ರೆ ಐತೆ ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಗಳು ಸ್ವಲ್ಪ ಉಳಿದಿರೋ ಕಬಾಬ್ ಎಲ್ಲ ತಿನ್ಬೇಡೋಣ, ನಾಳೆ ಮಂಡೇ ಅಂತ ಅದೆಲ್ಲ ತಿಂದು ಖಾಲಿ ಮಾಡ್ತಾಯಿದ್ದಾಳೆ. ಸೊ ನಾನು ಸ್ವಲ್ಪ ಅಮೆಝಾನಿಂದ ಮೆಟೀರಿಯಲ್ಸ್ ತರಿಸಿದ್ದೆ. ಸೊ ಅದು ನನ್ನ ಹಸ್ಬೆಂಡ್ ಫಿಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಅದು ನೋಡಿ ಸ್ಟಿಕ್ಕರ್ ಏನೋ ಕೊಟ್ಟಿರ್ತಾರೆ, ಅದು ಅಣಿಸಿದ್ರೆ ಸಾಕು, ಫುಲ್ ಸ್ಟ್ಯಾಂಡೆಲ್ಲ ನೀಟಾಗಿ ಅದು ವೇಟು ಎಲ್ಲ ಇಟ್ಕೊಳ್ಳುತ್ತೆ. ಅಷ್ಟೊಂದೇನು ಹೆವಿ ಅನಿಸಲ್ಲ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಫಿಟ್ ಮಾಡಿದ್ರು. ಮತ್ತು ಸ್ವಲ್ಪ ವಾಶ್ರೂಮ್ ಐಟಮ್ಸು, ನನ್ನ ಸೋಪ್ ಐಟಮ್ ಎಲ್ಲ ಹಾಕೋದೆಲ್ಲ ತರಿಸಿದ್ದೆ. ಅದನ್ನು ಸ್ವಲ್ಪ ಎಲ್ಲ ರೆಡಿ ಮಾಡಿ ಫಿಟ್ ಮಾಡಿಕೊಟ್ರು ನನ್ನ ಹಸ್ಬೆಂಡು. ಹಾಗೆ ಫ್ರೆಂಡ್ಸ್, ಇವತ್ತು ಹೋಗಿರೋ ಮದುವೆ ಮಾತ್ರ ತುಂಬ ಚೆನ್ನಾಗಾಯಿತು. ನನಗೆ ತುಂಬಾ ಇಷ್ಟ ಆಯಿತು ಆ ಜೋಡಿಗಳನ್ನ ನೋಡಿ. ಯಾಕಂದರೆ ಜೋಡಿಗಳು ನವದಂಪತಿಗಳು, ಹುಡುಗಿ ತುಂಬಾ ಚೆನ್ನಾಗಿದ್ಲು. ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಜೋಡಿ ನೋಡಿ. ಹಾಗೆ ನನ್ನ ಮಗಳು ಸ್ವಲ್ಪ ತರಲೆ ಮಾಡ್ತಿದ್ದು. ನನ್ನ ಮಗಳ ಜೊತೆ ತುಂಬ ತೀಟ್ಲೆ ಮಾಡ್ಕೊಂಡು ನಾನು ಯಾವಾಗಲೂ ಎಂಜಾಯ್ ಮಾಡ್ತೀನಿ. ನನ್ನ ಮಗಳ ಜೊತೆ ಪ್ರತಿ ಕ್ಷಣವೂ ಅವ್ರ ಜೊತೆ ನಾನು ಎಂಜಾಯ್ ಮಾಡ್ತಿರ್ತೀನಿ. ತರಲೆ ಮಾಡ್ತಾ ನಿದ್ದೆನೇ ಮಾಡಿಬಿಟ್ಲು. ಸೊ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಹಸ್ಬೆಂಡಿಗೆ ಡೈಲಿ ಒಂದೊಂದು ಗ್ಲಾಸ್ ರಾಗಿ ಗಂಜಿ ಕೊಡ್ತೀನಿ. ಮಾಡಿರೋ ರೀಲ್ಸ್ ಎಲ್ಲ ನನ್ನ ಹಸ್ಬೆಂಡು ನೋಡ್ತಾಯಿದ್ರು, ನಗ್ತಾಯಿದ್ರು. ಬಟ್ ಮಾರನೇ ದಿನ ನೋಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನೋಡ್ತಾಯಿದ್ರು ಬೆಳಿಗ್ಗೆನೇ. ಸೊ ಹಾಗೆ ತಿಂಡಿಗೆ ಏನಾದರೂ ಪ್ರಿಪೇರ್ ಮಾಡ್ಕೊಂಬರೋಣ ಅಂತ ಇವತ್ತು ಎಣ್ಣೆ ಬದನೆಕಾಯಿ ಮಾಡ್ಕೊಂಬರೋಣ ಅಂತ ಅದನ್ನು ರೆಡಿ ಮಾಡ್ಕೊತಾ ಇದ್ದೆ. ಸೊ ಎಣ್ಣೆ ಬದನೆಕಾಯಿಗೆ ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಹಾಕಿ ಮಾಡಿದ್ದೀನಿ. ಈ ರೆಸಿಪಿನ ನಾನು ನಿಮಗೆ ಇನ್ನೊಂದು ದಿನ ತೋರಿಸ್ತೀನಿ. ಬಟ್ ಇವತ್ತು ಅದು ವಿಡಿಯೋ ಮಾಡಿದ್ದೀನಿ, ತೋರ್ಸೋಕ್ಕಾಗಲಿಲ್ಲ ಇವತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.